ನಮ್ಮ ಜೀವನದಾಗ ನಮ್ಮ ಬದುಕಿನೊಳಗೆ ನಾವು ಏನೇನೋ ಸಂಕಲ್ಪಗಳನ್ನು ಮಾಡ್ಕೋತೀವಿ, ಬಯಕೆಗಳನ್ನು ಮಾಡ್ಕೋತೀವಿ, ಆಸೆ ಆಕಾಂಕ್ಷೆಗಳನ್ನು ಮಾಡ್ಕೋತೀವಿ. ನಾವು ಹಂಗ ಆಗಬೇಕು, ಹಿಂಗ ಆಗಬೇಕು, ಹಿಂಗಂಗು. ಆದ್ರೆ ಅವೆಲ್ಲ ಈಡೇರಿಸುವಂತ ಶಕ್ತಿ ಯಾರಿಗಪ್ಪ ಅಂತಂದ್ರೆ ನೀಲಕಂಠೇಶ್ವರ ಪರಮಾತ್ಮನಿಗೆ ಮಾತ್ರ ಐತೆ. ಸದ್ಗುರು ಮಲ್ಲಿಕಾರ್ಜುನ ಮಾತ್ರ. ನೀಲಕಂಠೇಶ್ವರ ಪರಮಾತ್ಮ ದೈವ ಇಚ್ಛೆ. ನಾವು ಏನೆಲ್ಲ ಬಯಸ್ತೀವಿ, ಸ್ಮರಣ ಮಾಡ್ತೀವಿ, ಜ್ಞಾನ ಮಾಡ್ತೀವಿ, ಇಲ್ಲಿ ನಾವು ಪ್ರತಿ ತಿಂಗಳು ಒಟ್ಟಾಗಿಲ್ಲ ನೃತ್ಯ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಇನ್ನೂ ನಮ್ಮ ಕೆಲಸಗಳು ಆಗಬಾರ್ದು ಅನ್ನುವಂಥ ಮಾತು ನಾವು ಹೇಳ್ತೀವಿ. ಯಾಕೆ ನಮ್ಮ ಬೈಕಿಗಳು ಆಸೆ ಆಕಾಂಕ್ಷೆಗಳು ಈಡೇರುವಪ್ಪ ಅಂತಂದ್ರೆ ಅದಕ್ಕೆಲ್ಲ ಮುಖ್ಯ ಕಾರಣ ಯಾರಪ್ಪ ಅಂದ್ರೆ ನೀಲಕಂಠೇಶ್ವರ ಪರಮಾತ್ಮ. ನೀಲಕಂಠೇಶ್ವರ ಪರಮಾತ್ಮನ ಶಕ್ತಿ ನಮಗೆ ದಯಪಾಲಿಸಿದಾಗ ಮಾತ್ರ ನಮಗೆಲ್ಲ ಬೈಕಿಗಳ ಈಡೇರುತ್ತವೆ. ನಾವು ಏನೇನೋ ಆಸೆ ಬಯಸ್ತೀವಿ, ಆದ್ರೆ ಪರಮಾತ್ಮನಿಗೆ ಕೊಡಬಾರದಪ್ಪ ಅಂತಂದ್ರೆ ನಾವು ಲಗ್ನ ಹಾಕಿದ್ರು ನಮ್ಗೆ ಸಿಗುವುದಿಲ್ಲ, ಸತ್ಯವಾದ. ಮತ್ತೆ ನಾವು ಏನೂ ಬಯಸಿರುವುದಿಲ್ಲ, ನಮಗೆ ಬರೋದಪ್ಪ ಅಂತಂದ್ರೆ ಪರಮಾತ್ಮನ ಇಚ್ಛೆ, ಪರಮಾತ್ಮನ ಅನುಗ್ರಹ ಅಂತಂದ್ರೆ ನಮಗೆ ಕೊಟ್ಟ. ಇದು ಒಂದು ನೀಲಕಂಠೇಶ್ವರ ಪರಮಾತ್ಮನ ಶಕ್ತಿ, ಸದ್ಗುರು ಮಲ್ಲಿಕಾರ್ಜುನ ಶಂಕರಾನಂದರ ಶಕ್ತಿ. ಇವತ್ತ ನೀವು ನೋಡಿದ್ರೆ ಆಪರೇಷನ್ ಥಿಯೇಟರ್ ಡಾಕ್ಟರ್ ನಮ್ಮ ಹೊಟ್ಟೆ ಹರಿತಾರ, ನಾವು ಕಾಲ ಇದನ್ನ ಮಾಡ್ತಾರೋ, ಏನ್ ಮಾಡಿ ಇಂಜೆಕ್ಷನ್ ಮಾಡ್ತಾರೋ, ಎಲ್ಲ ಮಾಡಿದ್ರು ಕೂಡ ನಾವೆಲ್ಲ ಸುಮ್ಮನೆ ಇರ್ತೀವಿ. ಯಾಕೆ ಸುಮ್ಮನೆ ಇರ್ತೀವಿ? ಅವ್ರ ಮ್ಯಾಲ ಇರತಕ್ಕಂತಹ ನಂಬಿಕೆ. ಆಪರೇಷನ್ ಥಿಯೇಟರ್ ಬದುಕತ್ತು ತಿಳ್ಕೋರಿ, ವೈದ್ಯರು ಡಾಕ್ಟರ್ ಅಂತ ತಿಳ್ಕೋರಿ. ಹಂಗ ತಿಳ್ಕೊಂಡಾಗ ನಾವೆಲ್ಲ ಸುಮ್ಮನೆ ಕೊಡ್ತೀವಿ. ವೈದ್ಯರು ನಮ್ಗೆ ಏನ ಮಾಡಿದ್ರು ಒಳ್ಳೆಯದ ಮಾಡ್ತಾರೆ. ಹಾಗೆ ಬದುಕಿನೊಳಗ ನಮ್ಗೆ ಏನ ಕಷ್ಟ, ಸಂಕಟ, ತ್ರಾಸ, ನೂರು ನಲಿಗಳು ಬಂದ್ರಂತಂದ್ರೆ ನೀವು ಏನು ತಿಳ್ಕೋಬೇಕಪ್ಪ ಅಂತಂದ್ರ ಪರಮಾತ್ಮ ಯಾವತ್ತೂ ನಮ್ಮ ಜೊತೆ ನಾನಂತಂದ ತಿಳ್ಕೋಬೇಕು. ಇವತ್ತು ನೋಡ್ರಿ, ತಾಯಿ ಮಗುವಿಗೆ ಆರಾಮಿರೋದು, ಬಹಳ ಜ್ವರ ಬಂದಿರ್ತಾವ. ಅವಾಗ ಏನ್ ಮಾಡ್ತಾರೆ, ತಾಯಿ ಔಷಧಿಗಳನ್ನು ಕೊಡ್ತಾರ, ಕೈಯಾದ ಔಷಧಿ ಕೊಡ್ತಾರ. ಅವಾಗ ಮಗು ಏನ್ ಮಾಡ್ತದ, ಕುಡ್ಲಿಕ್ಕೆ ಹೋಗುದಿಲ್ಲ, ಪೂರ್ವ ತುಳುತ್ತದ, ಕೈ ಬಡಿತದ. ಸಾಧ್ಯಪ್ಪ ಅಂತಂದ್ರೆ ತಾಯಿ ಜುಟ್ಲಾಗ ಹಿಡಿದ್ರು ಕೂದ್ಲಾಗ ಹಿಡಿದ ಏನಂತ ಕಾಡುವಂತದ, ಪೀಡಿಸುವಂತದ, ಉಳುವಂತದ, ಚಿರುವಂತದ, ಅಳುವಂತದ ಮಾಡುದು. ಆದ್ರೂ ಕೂಡ ತಾಯಿ ಏನ್ ಮಾಡ್ತಾಳು, ಮಗುವಿಗೆ ಆರಾಮಿರಲಿ, ಮಗುವಿಗೆ ಆದಷ್ಟು ಬೇಗ ಗುಣಮುಖ ಆಗಲಿ ಅಂತ ಹೇಳಿ ಒತ್ತಾಯ ಮಾಡಿ ಮೂಗು ಹಿಡಿದು ಕೈಕಾಲ ಕಟ್ಟಿ ಏನ್ ಮಾಡ್ತಾವೆ, ತಾಯಿ ಔಷಧಿಯನ್ನು ಹಾಕ್ತಾಳೋ, ಅವಾಗ ಮಗು ಆರಾಮಕ್ಕೆ. ಇದ್ರ ಅರ್ಥ ತಾತ್ಪರ್ಯ ಏನಪ್ಪಾ ಅಂತಂದ್ರ ನೀಲಕಂಠೇಶ್ವರ ಪರಮಾತ್ಮ ಸದ್ಗುರು ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳು ನಮ್ಮ ಜೀವನದಾಗ ಹೆಂಗ್ ಮಾಡ್ತಾರಪ್ಪ ಅಂತಂದ್ರ ಪಡಬಾರದ ಕಷ್ಟ ಕೊಡ್ತಾರ, ಸಂಕಟ ಕೊಡ್ತಾರ, ತ್ರಾಸ ಕೊಡ್ತಾರ, ಅವಮಾನ ಕೊಡ್ತಾರ, ಎಲ್ಲವನ್ನ ಕೊಡ್ತಾರ. ಆದ್ರೆ ದಂಡಿಗೆ ಬಂದು ನಮ್ಮ ಕೈ ಹಿಡಿದಿರ್ತಾರ. ಆ ಅರಿವು ನಮ್ಮಲ್ಲಿ ಇರಬೇಕು, ಆ ತತ್ವ ನಮ್ಮಲ್ಲಿ ಇರಬೇಕು. ಅದನ್ನ ನಾವು ತಿಳ್ಕೊಂಡು ಬದುಕಬೇಕಂತ ಹೇಳೋದು ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳು. ಯಾವ ರೀತಿ ಸಮುದ್ರ ಎಲಿ ಮ್ಯಾಲ, ಸಮುದ್ರ ತೆರೆ ಮ್ಯಾಲ ಎಲಿ ಒಟ್ಟ ಮುಳುಗುದಿಲ್ಲ, ಹಂಗ ನೀವು ಪರಮಾತ್ಮನ ಮ್ಯಾಲ ನೀವು ನಂಬಿಕೆ ಇಟ್ಕೊಂಡು ನೀವು ನಡೆದ್ರಿ. ಸದ್ಗುರು ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳ ಪಾದವನ್ನು ನೀವು ಕೈ ಹಿಡಿದ್ರಂದ್ರ ಅಪ್ಪಾಜಿಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ನಿಮ್ಗೆ ಕೈ ಹಿಡಿತಾರ, ನಿಮ್ಮ ಗಲಾಸೆ ಇರುತ್ತಾ, ನಿಮ್ಮನ್ನು ಮುಗಿಸುವುದಿಲ್ಲ. ಸತ್ಯವಾದ ಗುರುವಿನಿಂದ ಬೆಳೆದ ಭಕ್ತಿ, ಗುರುವಿನಿಂದ ಬೆಳೆದ ಶಕ್ತಿ, ಗುರುವಿನಿಂದ ಪರವಾಗಿ ಬಂದಿರತಕ್ಕಂಥದ್ದು ನೋಡಿ. ನೀವು ಎಷ್ಟು ಗುರುವಿಗೆ ದುಡುಕಿ ಮಾಡಿರ್ತಿರಲ್ಲ, ಎಂದೂ ನುಕ್ಸಾನ ಆಗುತ್ತೆ, ಎಂದೂ ಆ ನುಕ್ಸಾನ. ನಮಗೆ ಸಮಯಕ್ಕೆ ಬಂದಾಗ ನಮಗೆ ಕೊಟ್ಟ ಒಟ್ಟಾರೆ ನಾವು ಹೇಳೋದಪ್ಪ ಅಂತಂದ್ರೆ ನಮ್ಮ ಜೀವನದಲ್ಲಿ ನಿಜವಾದ ಸಂತೋಷ ಸುಖ ಏನೈತಪ್ಪ ಅಂತಂದ್ರೆ ಈ ಸತ್ಸಂಗ. ಇವತ್ತೇನು ನಾವೆಲ್ಲ ಪ್ರೀತಿ ಪ್ರೇಮದಿಂದ ಹೋಗಿರಲ್ಲ, ಈ ಸತ್ಸಂಗನ ಶಕ್ತಿ. ಅಲೆಕ್ಸಾಂಡರ್ ಕೇಳಿದ್ರು, ಅಲೆಕ್ಸಾಂಡರ್ ಯುದ್ಧದ ಹಾಯವ ಇಡೀ ವಿಶ್ವವನ್ನ ಗೆದ್ದು ವಿಶ್ವ ಚಕ್ರವರ್ತಿ ಅನಿಸ್ಕೋಬೇಕಂತಂದು ಹೇಳಿ ಹೆಮ್ಮಚ್ಚಿಕೆ ಇತ್ತ. ಇಡೀ ವಿಶ್ವಕ್ಕನ ನಾವು ರಾಜ ಆಗ್ಬೇಕು, ಇಡೀ ಎಲ್ಲಾ ವಿಶ್ವದ ಜನ ಎಲ್ಲ ನನ್ನಪ್ಪ ಅಂತಂದ್ರೆ ದೇವರ ತನಬೇಕಂತಂದೇಳಿ ಆಸೆ ಪಟ್ಟಿದ್ದ, ಸಾವನ್ನ ಗೆಲ್ಲಬೇಕಂತಂದ್ರೆ ಪ್ರಯತ್ನ ಮಾಡಿದ್ದ. ಆ ಮಟ್ಟಿನ ನಾವು ಪ್ರಯತ್ನ ಮಾಡಿದ್ದ. ನಂತರ ಏನಾಗಪ್ಪ ಅಂತಂದ್ರೆ ತನ್ನ ಅಂತ್ಯಕಾಲದಾಗ ಮನಗೊಂಡ, ನಿಜವಾದ ಸತ್ಯವನ್ನು ಮನಗೊಂಡ, ಈ ಜೀವನದಲ್ಲಿ ಏನೂ ಇಲ್ಲಪ್ಪ ಅನ್ನುವಂತ ಮನಗೊಂಡ. ಅವನು ಏನ್ ಮಾಡಿದಪ್ಪ ಅಂದ್ರೆ ಜಗತ್ತಿಗೆ ತನ್ನಿಂದ ಒಂದು ವಿಶ್ವ ಸಂದೇಶ ಗೊತ್ತಾಗಲಿ ಅಂತಂದ್ರೆ. ಏನು ವಿಶ್ವ ಸಂದೇಶಪ್ಪ ಅಂತಂದ್ರ ನಾನು ಇನ್ನೇನು ಬಹಳ ದಿವಸ ಬದುಕುದಿಲ್ಲ,
ಅದಕ್ಕೆ ಏನಪ್ಪಾ ಅಂತಂದ್ರೆ ನಾನು ಅಂತ್ಯಕಾಲ ಆದ್ಮೇಲೆ ನನ್ನ ಶವ ಏನಪ್ಪ ಶವಪೆಟ್ಟಿಗೊಳಗೆ ಇರಬೇಕು, ನನ್ನ ಕೈ ಆಕಾಶವನ್ನು ಭಿಕ್ಷೆಯಾಗಿ ಬೆಳೆದೈತ್ರಲ್ಲ ಹಂಗ ಬೀಳುವಂಗಿರ್ಬೇಕು ಅನ್ನುವಂಥ ಸಂದೇಶವನ್ನ ಎಲ್ಲರನ್ನೂ ಕರೆಸಿಯಾಗಿ ಹೇಳಿದ. ಅಷ್ಟಕ್ಕೆ ಬಿಡ್ಲಿಲ್ರಿ, ಇಡೀ ಊರು ಸುತ್ತಮುತ್ತಲ ಎಲ್ಲಾ ಊರುಗಳ ಕಡೆ ಏನಪ್ಪ ಅಂದ್ರೆ ಮೆರವಣಿಗೆ ಮಾಡಬೇಕು, ಆ ಸಂದೇಶ ಎಲ್ಲರಿಗೂ ಗೊತ್ತಾಗಬೇಕು ಅಂತ ಹೇಳಿದ್ರು ಅಲೆಕ್ಸಾಂಡರ್. ಇದರ ಅರ್ಥ ಏನಪ್ಪ ಅಂತಂದ್ರ ನಾವು ಹಣ, ಅಂತಸ್ತು, ಅಧಿಕಾರ ಇವ್ಯಾವುದೂ ಶಾಶ್ವತ ಅಲ್ಲ, ಇವ್ಯಾವುದೂ ನಮ್ಮ ಜೊತೆ ಬರುವುದಿಲ್ಲ ಅನ್ನುವಂಥ ಸಂದೇಶನ ಅಲೆಕ್ಸಾಂಡರ್ನ ಕಥೆ. ತನ್ನ ಸಾವನ್ನು ಮುಂದೂಡಬೇಕಂತೇಳಿ ಸಾಕಷ್ಟು ವೈದ್ಯರನ್ನು ಕರೆಸಿದ್ರು ಕೂಡ ಕೊನೆಗೆ ಅನ್ಕೊಂಡ ಈ ಪರಮಾತ್ಮನ ಆಟದ ಮುಂದೆ, ನಮ್ಮ ಪರಮಾತ್ಮನ ಲೆಕ್ಕಾಚಾರದ ಮುಂದೆ ನಮ್ದು ಏನೂ ನಡೆಯಂಗಿಲ್ಲಪ್ಪ ಅನ್ನುವಂಥದ್ದನ್ನ ಮನಗೊಂಡ ಏನ್ ಹೇಳಿಪ್ಪ ಎಲ್ಲರಿಗೂ ವಿಶ್ವ ಸಂದೇಶ ಮೂಗಿ ಅಂತ ಹೇಳಿ. ಅದಕ್ಕೆ ನಾವು ಇವತ್ತು ಏನು ನಾವು ನಡೀತೀವಿ ಬದುಕಿನೊಳಗೆ ಈ ಅರ್ಥ ಮಾಡ್ಕೋಬೇಕು. ನಾವು ಜೀವನದಲ್ಲಿ ಹೆಂಗಿರಬೇಕು ಅಂತ ಅಂತಃಕರಣ ಅನುಕಂಪದಿಂದ ಮಾನವೀಯತೆಯಿಂದ ನಾವು ಬದುಕಬೇಕು. ಯಾವ ರೀತಿ ನಾವು ಮಾನವೀಯತೆಯಿಂದ ಅಂತಃಕರಣದಿಂದ ಬದುಕ್ತೀವಲ್ಲ, ಇಂಥ ಮಹಾತ್ಮರು ಐಕ್ಯಾಗಿದ್ರು ಕೂಡ ಮಹಾತ್ಮರನ್ನು ಯಾಕೆ ನಾವು ನಡೆಸ್ತೀವಪ್ಪ ಅಂತಂದ್ರೆ ಅವ್ರು ಬದುಕಂಗಾಗಿರ್ತದೆ. ಯಾರಾದ್ರ ಮೀರಿ ನಡೀತಾರೋ, ಅಧರ್ಮದಾಗ ನಡೀತಾರೋ, ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಾರೋ, ಅವರ ಮಧ್ಯದೊಳಗೆ ಜನರ ಬಾಯಿಯೊಳಗೆ ಏನ್ ಮಾಡಿರ್ತಾರಪ್ಪ ಅಂತಂದ್ರೆ ಸತ್ತು ಹೋಗಿರ್ತಾರಪ್ಪ ಅನ್ನೋ ಮಾತನ್ನ ಒಟ್ಟಾರೆ ಉದ್ದೇಶ ಏನಪ್ಪ ಅಂತಂದ್ರೆ ನಿಮಗೆ ಏನಾದ್ರೂ ನಿಜವಾದ ಸುಖ ಸಂತೋಷ ಎಲ್ಲಿ ಸಿಗ್ತೈತಿ ಅಂತಂದ್ರೆ ಈ ಸತ್ಸಂಗದಾಗ ಸಿಗ್ತೈತಿ. ಇವತ್ತು ನಾವು ಸತ್ಸಂಗದಾಗ ನಾವು ಮಾಡಿದ್ರ ನಮ್ಮ ಹತ್ರ ಪುಣ್ಯವಂತರು, ಭಾಗ್ಯವಂತರು ಮತ್ತೆ ಇಲ್ಲ ಅಂತ ನಮ್ಗೆ ಬಹಳ ಸಂತೋಷ ಅನಿಸ್ತದೆ. ಈ ಕಾರ್ಯಕ್ರಮಕ್ಕೆ ಅವರಿಂದ ತಾವೆಲ್ಲ ಕಾರ್ಯಕ್ರಮದಲ್ಲಿ ಮಕ್ಕಳ ತಮಗೆ ಸ್ವಾಗತವನ್ನು ಕೋರ್ತಾ ಮುಂದಿನ ಕಾರ್ಯಕ್ರಮವನ್ನ ಜ್ಯೋತಿ ಅಪ್ಪಾಜಿಗಳು ನಡೆಸಿಕೊಡಬೇಕಂತಂದ್ರೆ ನಾವು